ವೆಲ್ಕಮ್ ಬ್ಯಾಕ್. ಬುರ್ಡೆ ಕೇಸ್ನಲ್ಲಿ ಕ್ಯಾಮೆರಾ ಕಂಡು ಜಯಂತ್ ಜೂಟ್ ಹೇಳಿರ್ತಕ್ಕಂಥದ್ದು. ಎಸ್ಐಟಿ ವಿಚಾರಣೆಗೆ ಇವತ್ತು ಜಯಂತ್ ಹಾಜರಾಗಿದ್ದಾರೆ. ಕ್ಯಾಮೆರಾ ಕಂಡು ಜಯಂತ್ ಪರಾರಿ ಆಗಿದ್ದಾರೆ. ಮೊನ್ನೆ ಅಷ್ಟೇ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡ್ತಾ ಯಾರೇ ಬರ್ಲಿ ಏನೇ ಬರ್ಲಿ ಯಾರು ಬೇಕಾದ್ರೂ ತನಿಖೆ ಮಾಡ್ಲಿ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ ನಾನೆಲ್ಲದಕ್ಕೂ ರೆಡಿ ಇದ್ದೀನಿ, ಸತ್ಯ ಇದೆ, ಇಲ್ಲಿ ಯಾವ ಷಡ್ಯಂತ್ರವೂ ಇಲ್ಲ ಅಂತೆಲ್ಲ ಹೇಳಿದ್ದಂತಹ ಜಯಂತ್ ಇವತ್ತು ಕ್ಯಾಮೆರಾ ಕಾಣ್ತಿದ್ದಂಗೆ ಪರಾರಿಯಾಗಿದ್ದಾರೆ. ಎಸ್ಐಟಿ ಕಚೇರಿ ಹಿಂಬದಿಯಿಂದ ಶೂಟ್ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವುದಕ್ಕೆ ಅಂತ ಬಂದಿದ್ದಂತಹ ಜಯಂತ್ ಕ್ಯಾಮೆರಾ ಕಾಣ್ತಾ ಇದ್ದ ಹಾಗೆ ಬೇರೆ ದಾರಿ ಹಿಡಿದು ಪರಾರಿಯಾಗಿದ್ದಾರೆ. ನೋಡಿ ಹೆಂಗ್ ಓಡ್ತಾ ಇದ್ದಾರೆ, ಯಾಕಂಗ್ ಓಡ್ತಾ ಇದ್ದಾರೆ, ನಾವೇನ್ ಅಟ್ಟಿಸ್ಕೊಂಡು ಹೋಗ್ತೀವ ನೋಡಿ. ಜಯಂತ್ ಅವರು ಹಿಂದ್ಗಡೆ ಎಸ್ಐಟಿ ಆಫೀಸ್, ಬೆಳ್ತಂಗಡಿ ಎಸ್ಐಟಿ ಆಫೀಸ್ ಹಿಂದ್ಗಡೆ ಇರೋ ಬೇರೆ ದಾರಿ ಹಿಡಿದು ಓಡ್ತಾ ಇದ್ದಾರೆ. ಕ್ಯಾಮೆರಾ ನೋಡ್ಬಿಟ್ಟು ಅಲ್ಲಿಂದ ಓಡ್ತಾ ಇದ್ದಾರೆ. ಯಾಕಿಂಗ್ ಓಡ್ತಾ ಇದ್ದಾರೆ ಜಯಂತ್ ಅವರು? ಸತ್ಯ ಇದ್ದಿದ್ದೆ ಹೌದಾದ್ರೆ ಏನ್ ಸಮಸ್ಯೆ? ಕ್ಯಾಮೆರಾ ನೋಡಿದ್ರೆ ನಾವೇನ್ ಗನ್ ತೋರಿಸ್ತಾ ಇಲ್ಲ, ಕ್ಯಾಮೆರಾ ತೋರಿಸ್ತಾ ಇರೋದು. ಅದ್ಯಾಕಂಗ್ ಓಡಿದ್ರು ಗೊತ್ತಿಲ್ಲ. ಇವತ್ತು ಬುರ್ಡೆ ಷಡ್ಯಂತ್ರದ ಹಿಂದಿನ ರೂವಾರಿಗಳನ್ನ ಎಸ್ಐಟಿ ವಿಚಾರಣೆಗೆ ಕರಿತಾ ಇದ್ದ ಹಾಗೆ ಜಯಂತ್ ಅವ್ರನ್ನು ಕೂಡ ಕರೆದಿತ್ತು. ಜಯಂತ್ ಅವರು ಎಸ್ಐಟಿ ವಿಚಾರಣೆಗೆ ಅಂತ ಬಂದವರು ನಮ್ಮ ಕ್ಯಾಮೆರಾ ನೋಡ್ತಾ ಇದ್ದ ಹಾಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿ ಹಿಂಭಾಗದಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಿಂಗ ಓಡಕ್ ಶುರು ಮಾಡಿದಾರೆ ಅವರೇ ಹೇಳಬೇಕು. ಓಡ್ತಾ ಇದ್ದಾರೆ. ಒಟ್ನಲ್ಲಿ ನಿಲ್ಲದೆ ಇರೋಂಗೆ ಓಡಿದ್ರು. ಸಾಕಷ್ಟು ದೂರ ಓಡ್ಕೊಂಡು ಹೋದ್ರು. ಮೊನ್ನೆ ಅಷ್ಟೇ ಜಯಂತ್ ಅವರು ನಮ್ಮದೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ, ನೀವು ಯಾವ ಪ್ರಶ್ನೆ ಬೇಕಾದ್ರೂ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಯಾವುದೇ ರೀತಿಯ ಷಡ್ಯಂತ್ರ ಇಲ್ಲ ಇಲ್ಲಿ, ನನಗೆ ಗೊತ್ತಿದ್ದೆ ಎಲ್ಲವನ್ನೂ ಹೇಳ್ತೇನೆ, ಸತ್ಯ ಶೋಧಕ್ಕಾಗಿ ನಾನು ನಿಂತಿದ್ದೇನೆ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು. ಈಗ ಯಾಕಿಂಗ್ ಓಡ್ತಾ ಇದ್ದಾರೆ ಗೊತ್ತಿಲ್ಲ. ಕ್ಯಾಮೆರಾ ನೋಡಿದ ಕೂಡಲೇ ಓಡಿದ್ರು. ಬುರ್ಡೆ ವಿಚಾರದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಓಡ್ತಾ ಇದ್ದಾರಾ ಜಯಂತ್ ಅವರು? ಒಂದು ಕಡೆ ಎಸ್ಐಟಿ ಚೆನ್ನಾಗಿ ಗ್ರಿಲ್ ಮಾಡಿದೆ, ಮತ್ತೊಂದು ಕಡೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಓಡ್ತಾ ಇದ್ದಾರಾ ಜಯಂತ್ ಅವರು? ಯಾಕಂಗ್ ಓಡಿದ್ರು? ಈಗ ಬುರ್ಡೆ ತಾನೇ ತಂದುಕೊಟ್ಟೆ ಅಂತ ವಿಠಲಗೌಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಹೊರಬಿದ್ದ ಹಿನ್ನೆಲೆಯಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ರು ಈ ಹಿಂದೆ ಜಯಂತ್ ಅವರು. ಆ ಜಯಂತ್ ಅವರು ಈಗ ಯಾಕೆ ಆ ಪ್ರಶ್ನೆ ಕೇಳ್ತೀವಿ ನಾವು ಅಂತಾನೆ ಓಡ್ತಿದ್ದಾರಾ? ಇದೆಲ್ಲ ವಿಚಾರ ಗೊತ್ತಾಗಿದೆಯಲ್ಲ, ನೀವೇನ್ ಹೇಳ್ತೀರಿ ಅಂತ ಕೇಳ್ತೀವಿ ಅಂತಾನೆ ಓಡ್ತಾ ಇದ್ದಾರಾ? ಯಾಕೆ ಹಂಗ್ ಓಡ್ತಾ ಇದ್ದಾರೆ? ಕ್ಯಾಮೆರಾ ನೋಡ್ತಾ ಇದ್ದ ಹಾಗೆ ಓಡಿದ್ರು. ಸುಮಾರು ಒಂದು ಅರ್ಧ ಮೈಲು ಓಡಿದ್ರು. ಯಾಕೆ ಓಡಿದ್ರು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಓಡಿದ್ರು. ಪ್ರಶ್ನೆಗಳನ್ನ, ರಿಪಬ್ಲಿಕ್ ಪ್ರಶ್ನೆಗಳನ್ನ ಎದುರಿಸಲಾಗದೆ ಓಡ್ತಾ ಇದ್ದಾರಾ ಜಯಂತ್ ಅವರು ಈ ರೀತಿ? ರಿಪಬ್ಲಿಕ್ ಪ್ರಶ್ನೆಯನ್ನ ಎದುರಿಸಲಾಗದೆ ಜಯಂತ್ ಜೂಟ್ ಹೇಳ್ತಾ ಇರುವಂತದ್ದು. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮೊನ್ನೆ ರಿಪಬ್ಲಿಕ್ಗೆ ಮಾತನಾಡ್ತಾ ಜಯಂತ್ ಅವರು ಭಾರಿ ಭರ್ಜರಿಯಾಗಿ ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇನೆ, ಸತ್ಯ ಬಿಟ್ರೆ ಬೇರೆ ಏನೂ ಇಲ್ಲ, ಯಾವ ಷಡ್ಯಂತ್ರವೂ ಇಲ್ಲ, ಬುರ್ಡೆ ಸಿಕ್ಕಿದ್ದ ಹೌದು, ಅದು ಎಲ್ಲಿಂದ ತಂದ್ರು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಇಲ್ಲೆಲ್ಲ ಸತ್ಯ ಇದೆ ಅಂತೆಲ್ಲ ಹೇಳಿದ್ರು. ಇವತ್ ಯಾಕೆ ಹಂಗ್ ಜೂಟ್ ಹೇಳ್ತಾ ಇದ್ದಾರೆ? ಯಾಕೆ ಹಂಗ್ ಓಡ್ತಾ ಇದ್ದಾರೆ? ರಿಪಬ್ಲಿಕ್ ಪ್ರಶ್ನೆಗಳನ್ನ ಎದುರಿಸಲಾರದೆ ಓಡ್ತಾ ಇದ್ದಾರಾ? ಏನ್ ನಡೀತು ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಬ್ರೇಕ್ ಅನ್ನ ಮಾಡಿದ್ದು ಎಕ್ಸ್ಕ್ಲೂಸಿವ್ ಆಗಿ 7 ಜನರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನೋದು. ಆ 7 ಜನರ ಪೈಕಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಗಿರೀಶ್ ಲೋಕನಾಥ್ ಮಟ್ಟಣ್ಣ ಅವರು ಮುಂಭಾಗಿಲಿನಿಂದ ಪ್ರವೇಶವನ್ನ ಮಾಡಿದ್ರೆ, ಜಯಂತ್ ಟಿ ಏನಿದ್ದಾರೆ ಆತ ಹಿಂಬಾಗಿಲಿನಿಂದ ಒಳಗಡೆ ಪ್ರವೇಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಕಳೆದ ಒಂದು ವಾರದಿಂದಲೂ ಕೂಡ ಇವರ ನಡೆಯನ್ನ ಗಮನಿಸ್ತಾ ಇದ್ರೆ ಇವರು ತಪ್ಪೇ ಮಾಡಿಲ್ಲ ಅನ್ನೋದಾಗಿದ್ರೆ ಪ್ರತಿನಿತ್ಯವೂ ಕೂಡ, ಅಂದ್ರೆ ಒಂದು ವಾರದಕ್ಕಿಂತ ಮುಂಚೆ ಮಾಧ್ಯಮಗಳ ಮುಂದೆ ಕೈ ಬೀಸಿಕೊಂಡು ಬರ್ತಾ ಇದ್ದಂತವರೆಲ್ಲರೂ ಕೂಡ ಈಗ ಹಿಂಬಾಗಿಲಿನಿಂದ ಯಾವ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ, ಅದು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಹಿಂಬಾಗಿಲಿನಿಂದ ಬಂದು ಹಿಂಬಾಗಿಲಿನಿಂದನೇ ಎಲ್ಲರೂ ಕೂಡ ವಾಪಸ್ ತೆರಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಮಾಧ್ಯಮಗಳ ಕಣ್ಣು ತಪ್ಪಿಸಿ. ಹಾಗಾಗಿ
ಇವತ್ತು ರಿಪಬ್ಲಿಕ್ ಕನ್ನಡ ಈ ಒಂದು ಜಾಗದಲ್ಲಿ ನಿಂತು ಇಲ್ಲಿ ಬರ್ತಾರ ಅಂತೇಳಿ ನೋಡುವಂತ ಸಂದರ್ಭದಲ್ಲಿ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಬರುವಂತ ಜಯಂತ್ ಇದೇ ಮಾರ್ಗವಾಗಿ ಎಸ್ಐಟಿ ಕಚೇರಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಜಯಂತ್ ಅಂತೇಳಿ ನಾವು ಕಿರ್ಚಿದಾಗ ಅವರು ನಮ್ಮನ್ನ ನೋಡಿ ಅಲ್ಲಿಂದ ಓಡಿ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಎಸ್ಐಟಿ ಕಚೇರಿ ಒಳಗಡೆ ಹಿಂಬಾಗಿಲಿನಿಂದ ಓಡಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ ಶ್ರೀಲಕ್ಷ್ಮಿ. ಅಂದ್ರೆ ಇವರು ಇಷ್ಟು ದಿನ ಸತ್ಯವನ್ನ ಹೇಳ್ತೀವಿ, ನಾವೆಲ್ಲ ಸತ್ಯ ಹೊರಬರುತ್ತೆ ಅಂತ ಹೇಳ್ತಾ ಇದ್ದಂತವ್ರು ಈಗ ಸತ್ಯವನ್ನ ಹೇಳುವಂತವರು ಯಾಕೆ ಹಿಂಬಾಗಿಲಿನಿಂದ ಎಸ್ಐಟಿ ಕಚೇರಿಗೆ ಮಾಧ್ಯಮಗಳ ಕಣ್ ತಪ್ಪಿಸಿ ಕ್ಯಾಮೆರಾ ಕಣ್ಣಿಗೆ ಕಾಣದಂತೆ ಮಾಸ್ಕ್ ಅನ್ನು ಹಾಕೊಂಡು ಮುಖವಾಡಗಳನ್ನ ಹಾಕಿಕೊಂಡು ಒಳಗಡೆ ಪ್ರವೇಶವನ್ನ ಮಾಡ್ತಿದ್ದಾರೆ ಅನ್ನೋ ಅನುಮಾನಗಳು ಸಾಮಾನ್ಯವಾಗಿ ಕಾಡ್ತಾ ಇದೆ. ಈಗ ಗಿರೀಶ್ ಲೋಕನಾಥ್ ಮಟ್ಟಣ್ಣವರು ಆಗಮಿಸಿದ್ದಾರೆ. ಅದು ಮುಂಭಾಗಿಲಿನಿಂದ, ಮತ್ತೊಂದು ಕಡೆ ಹಿಂಬಾಗಿಲಿನಿಂದ ಜಯಂತ್ ಕೂಡ ಓಡಿ ಹೋಗಿದ್ದಾರೆ. ಅದು ನಡ್ಕೊಂಡು ಹೋಗಿದ್ದಲ್ಲ, ಓಡಿ ಹೋಗಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಹಲವರು ಕೂಡ ಬರುವಂತ ಸಾಧ್ಯತೆ ಇದೆ. ಅದು ಅವರೆಲ್ಲರೂ ಕೂಡ ಮುಂಭಾಗಿಲಿನಿಂದ ಹೋಗ್ತಾರ ಅಥವಾ ಹಿಂಬಾಗಿಲಿನಿಂದ ಹೋಗ್ತಾರ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಬುರ್ಡೆ ಕೇಸ್ನಲ್ಲಿ ಕ್ಯಾಮೆರಾ ಕಂಡು ಜಯಂತ್ ಜೂಟ್ ಹೇಳಿರ್ತಕ್ಕಂಥದ್ದು. ಎಸ್ಐಟಿ ವಿಚಾರಣೆಗೆ ಇವತ್ತು ಜಯಂತ್ ಹಾಜರಾಗಿದ್ದಾರೆ. ಕ್ಯಾಮೆರಾ ಕಂಡು ಜಯಂತ್ ಪರಾರಿ ಆಗಿದ್ದಾರೆ. ಮೊನ್ನೆ ಅಷ್ಟೇ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡ್ತಾ, ಯಾರೇ ಬರ್ಲಿ ಏನೇ ಬರ್ಲಿ, ಯಾರು ಬೇಕಾದ್ರೂ ತನಿಖೆ ಮಾಡ್ಲಿ, ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ನಾನೆಲ್ಲದಕ್ಕೂ ರೆಡಿ ಇದ್ದೀನಿ, ಸತ್ಯ ಇದೆ, ಇಲ್ಲಿ ಯಾವ ಷಡ್ಯಂತ್ರವೂ ಇಲ್ಲ ಅಂತೆಲ್ಲ ಹೇಳಿದ್ದಂತಹ ಜಯಂತ್ ಇವತ್ತು ಕ್ಯಾಮೆರಾ ಕಾಣ್ತಿದ್ದಂಗೆ ಪರಾರಿಯಾಗಿದ್ದಾರೆ. ಎಸ್ಐಟಿ ಕಚೇರಿ ಹಿಂಬದಿಯಿಂದ ಶೂಟ್ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವುದಕ್ಕೆ ಅಂತ ಬಂದಿದ್ದಂತಹ ಜಯಂತ್ ಕ್ಯಾಮೆರಾ ಕಾಣ್ತಾ ಇದ್ದ ಹಾಗೆ ಬೇರೆ ದಾರಿ ಹಿಡಿದು ಪರಾರಿಯಾಗಿದ್ದಾರೆ. ನೋಡಿ ಹೆಂಗ್ ಓಡ್ತಾ ಇದ್ದಾರೆ, ಯಾಕಂಗ್ ಓಡ್ತಾ ಇದ್ದಾರೆ, ನಾವೇನ್ ಅಟ್ಟಿಸ್ಕೊಂಡು ಹೋಗ್ತೀವ? ನೋಡಿ ಜಯಂತ್ ಅವರು ಹಿಂದ್ಗಡೆ ಎಸ್ಐಟಿ ಆಫೀಸ್, ಬೆಳ್ತಂಗಡಿ ಎಸ್ಐಟಿ ಆಫೀಸ್ ಹಿಂದ್ಗಡೆ ಇರೋ ಬೇರೆ ದಾರಿ ಹಿಡಿದು ಓಡ್ತಾ ಇದ್ದಾರೆ. ಕ್ಯಾಮೆರಾ ನೋಡ್ಬಿಟ್ಟು ಅಲ್ಲಿಂದ ಓಡ್ತಾ ಇದ್ದಾರೆ. ಯಾಕಿಂಗ್ ಓಡ್ತಾ ಇದ್ದಾರೆ ಜಯಂತ್ ಅವರು? ಸತ್ಯ ಇದ್ದಿದ್ದೆ ಹೌದಾದ್ರೆ ಏನ್ ಸಮಸ್ಯೆ? ಕ್ಯಾಮೆರಾ ನೋಡಿದ್ರೆ ನಾವೇನ್ ಗನ್ ತೋರಿಸ್ತಾ ಇಲ್ಲ, ಕ್ಯಾಮೆರಾ ತೋರಿಸ್ತಾ ಇರೋದು. ಅದ್ಯಾಕಂಗ್ ಓಡಿದ್ರು ಗೊತ್ತಿಲ್ಲ. ಇವತ್ತು ಬುರ್ಡೆ ಷಡ್ಯಂತ್ರದ ಹಿಂದಿನ ರೂವಾರಿಗಳನ್ನ ಎಸ್ಐಟಿ ವಿಚಾರಣೆಗೆ ಕರಿತಾ ಇದ್ದ ಹಾಗೆ ಜಯಂತ್ ಅವ್ರನ್ನು ಕೂಡ ಕರೆದಿತ್ತು. ಜಯಂತ್ ಅವರು ಎಸ್ಐಟಿ ವಿಚಾರಣೆಗೆ ಅಂತ ಬಂದವರು ನಮ್ಮ ಕ್ಯಾಮೆರಾ ನೋಡ್ತಾ ಇದ್ದ ಹಾಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿ ಹಿಂಭಾಗದಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಿಂಗ ಓಡಕ್ ಶುರು ಮಾಡಿದಾರೆ ಅವರೇ ಹೇಳಬೇಕು. ಓಡ್ತಾ ಇದ್ದಾರೆ. ಒಟ್ನಲ್ಲಿ ನಿಲ್ಲದೆ ಇರೋಂಗೆ ಓಡಿದ್ರು. ಸಾಕಷ್ಟು ದೂರ ಓಡ್ಕೊಂಡು ಹೋದ್ರು. ಮೊನ್ನೆ ಅಷ್ಟೇ ಜಯಂತ್ ಅವರು ನಮ್ಮದೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ, ನೀವು ಯಾವ ಪ್ರಶ್ನೆ ಬೇಕಾದ್ರೂ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಯಾವುದೇ ರೀತಿಯ ಷಡ್ಯಂತ್ರ ಇಲ್ಲ ಇಲ್ಲಿ, ನನಗೆ ಗೊತ್ತಿದ್ದೆ ಎಲ್ಲವನ್ನೂ ಹೇಳ್ತೇನೆ, ಸತ್ಯ ಶೋಧಕ್ಕಾಗಿ ನಾನು ನಿಂತಿದ್ದೇನೆ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು. ಈಗ ಯಾಕಿಂಗ್ ಓಡ್ತಾ ಇದ್ದಾರೆ ಗೊತ್ತಿಲ್ಲ. ಕ್ಯಾಮೆರಾ ನೋಡಿದ ಕೂಡಲೇ ಓಡಿದ್ರು. ಬುರ್ಡೆ ವಿಚಾರದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಓಡ್ತಾ ಇದ್ದಾರಾ ಜಯಂತ್ ಅವರು? ಒಂದ್ ಕಡೆ ಎಸ್ಐಟಿ ಚೆನ್ನಾಗಿ ಗ್ರಿಲ್ ಮಾಡಿದೆ,